ಕುದುರೆಯ ಉಸಿರಿನಿಂದ ಹುಟ್ಟಿದವರು ದೈವಿಕ ಅವಳಿ ವೈದ್ಯರು ಅಶ್ವಿನಿ ಕುಮಾರರು. ಸ್ವತಃ ದೇವ ವೈದ್ಯರಾಗಿದ್ರೂ ಕೂಡ ಅಮರತ್ವದ ಅಮೃತ ಅವರಿಗೆ ಸಿಗ್ಲಿಲ್ಲ ಅನ್ನೋದು ವಿಚಿತ್ರ ಅಲ್ಮಾ? ಇದು ವೇಗ, ಚಿಕಿತ್ಸೆ ಮತ್ತೆ ಕೆಲವೊಮ್ಮೆ ವಿರೋಧಾಭಾಸಗಳ ನಕ್ಷತ್ರದ ಕಥೆ. ಹಾಗಾದ್ರೆ ಒಟ್ಟಾರೆಯಾಗಿ ಅಶ್ವಿನಿ ನಕ್ಷತ್ರ ಅಂದ್ರೆ ವೇಗ, ಚಿಕಿತ್ಸೆ, ಆಮೆಯೇ ಆ ಅವಳಿ ಮಕ್ಕಳ ದ್ವಂದ್ವತೆ ಮತ್ತು ಮುಖ್ಯವಾಗಿ ಹೊಸ ಆರಂಭಗಳು, ಇವೆಲ್ಲದರ ಒಂದು ಶಕ್ತಿಯುತ ಮಿಶ್ರಣ ಅಂತ ಹೇಳ್ಬೋದು. ಅವರಲ್ಲಿರೋ ಆ ಒಂದು ಮುನ್ನುಗ್ಗುವ ಶಕ್ತಿ, ಚೈತನ್ಯ, ಅದು ನಿಜಕ್ಕೂ ವಿಶೇಷ. ಸರಿ, ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆ ಬಿಟ್ಟೋಗೋಣ. ಈಗ ಅಶ್ವಿನಿ ನಕ್ಷತ್ರ ಅನ್ನೋದು ಜೀವನದ ಮೊದಲ ಕಿಡಿ, ಮೊದಲ ಉಸಿರು ಅಲ್ವಾ? ವೇಗವಾಗಿ ವೀರ್ಯಾಣು ಅಂಡಾಣುವನ್ನು ಸೇರೋದು, ಆ ಆರಂಭದ ಸಂಕೇತ. ಹಾಗಿದ್ರೆ ಈ ನಕ್ಷತ್ರದ ಪ್ರಭಾವ ಇರುವ ವ್ಯಕ್ತಿಗಳಲ್ಲಿ ಈಗ ಸದ್ಯಕ್ಕೆ ಯಾವ ಹೊಸ ಆರಂಭ ಹೊರಹೊಮ್ಮೋದಕ್ಕೆ ಕಾಯ್ತಾ ಇರ್ಬೋದು? ನಿಮಗೆ ನಮ್ಮ ಚಾನಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ, ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಧನ್ಯವಾದಗಳು.